ಈಗ ಕೇಸು FIR ಯಾರ್ಯಾರ ಮೇಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವ್ರದ್ದು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೇರವಾಗಿ ಅದ್ರ ಹೊಣೆ ಹೊರ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ಇನ್ನೂ ಅನೇಕರು ಬಿಜೆಪಿನಲ್ಲಿ JDS ನಲ್ಲಿ ಇದ್ದಾರೆ. ಸೊ ಅವ್ರು ಯಾರನ್ನು ಸಹ ಈ ವಿಚಾರಕ್ಕೆ ಕಂಟ್ಕೊಳ್ಳಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತ ಅಂದ್ರೆ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರು ಹೇಳೋರಲ್ಲ. ಈಗಲಾರು ಅವ್ರ ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರ್ಲಿ ಬಿಡಿ. ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ನನಗೆ ಇನ್ನೊಂದು ವರ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳ್ತಾರೆ. ಮುಂದಿನ ವರ್ಷ ಮಾಡ್ಬೇಕು. ಮುಂದಿನ ವರ್ಷ ಇದೇ ತರ ಮಹಾತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡವ ಅಂತ ಕೇಳಿದಾರೆ. ಒಂದು ವರ್ಷ ಅಂತ ಅಲ್ಲ, ಅದರ ಅರ್ಥ ಒಂದು ವರ್ಷ ಅಂತ ಅಲ್ಲ. ಅಲ್ಲಿ ಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನ ಕೇಳ್ತೀವಿ. ಯಾರಾದ್ರೂ ಈಗ ನಾವು ಗಣಪತಿ ಮುಂದೆ ಹೋದಾಗ ನಾವು ಈಗ ಆರೋಗ್ಯ ಕೊಡಪ್ಪ ಅಂತೀವಿ, ಚೆನ್ನಾಗಿಡಪ್ಪ ಅಂತೀವಿ, ಎಲ್ಲವೂ ಸುರಕ್ಷೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ ಅಂತ ಹಂಗೆ ಕೇಳಿದ್ರೆ ಏನಿಲ್ಲ. ಅವ್ರು ಹೇಳಿದಾರಲ್ಲಪ್ಪ ನಾನು ಇರ್ತೀನಿ, ಮುಂದುವರಿತೀನಿ ಅಂತ. ನಮ್ಮಲ್ಲಿ ಅದ್ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ. ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರಕ್ಕಿಲ್ಲ. ಈಗ ಸದ್ಯಕ್ಕೆ ಯಾವುದು ಇಲ್ಲ. ಸರ್ ಫಸ್ಟ್ ಕೊಡಕ್ ಹೇಳ್ರಿ. ಅವ್ರದ್ದು ಇವ್ರ ಕೇಸ್ಗೂ ಅವ್ರ ಕೇಸ್ಗೂ ಕಂಪ್ಯಾರಿಸನ್ ಮಾಡಂಗಿಲ್ಲ. ಅದರಿಂದ ಅವ್ರು ಕೊಡ್ಲಿ, ವಿರೋಧ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡ್ಲಿ. ಆಮೇಲೆ ಕಾನೂನು ಆತರ ಇದ್ದಾಗ ನಮ್ಮ ಪಕ್ಷ ನಾವು ತೀರ್ಮಾನ ತಗೊಳ್ಳಿ. ಫಸ್ಟ್ ಅವ್ರು ಕೊಡಕ್ ಹೇಳ್ರಿ. ಅದಕ್ಕೂ ಇದಕ್ಕೂ ಯಾಕೆ ಕಂಪ್ಯಾರಿಸನ್? ಅಶೋಕ್ ವಿಚಾರ ಏನಿದೆ ಅಂತ ಹೇಳಿ ಮುಂದಿನ ದಿನದಾಗ ಗೊತ್ತಾಗುತ್ತೆ ಬಿಡ್ರಿ.